ಬಹಳಷ್ಟು ಜನ ನಮಗೆ ವೈಟ್ ಪ್ಯಾಚಸ್ ಇರೋವಂಥ ಜನ ಕಾಣಿಸ್ತಾರೆ. ಇದು ಹೆಚ್ಚಾಗೋದಕ್ಕೆ ಕಾರಣ ಏನು? ಇದಕ್ಕೆ ಚಿಕಿತ್ಸೆ ಇದೆಯಾ? ವೈಟ್ ಪ್ಯಾಚ್ ಚಿಕಿತ್ಸೆ ಇದೆಯಾ? ಹೌದು, ಇದೆ. ವಿ ಕ್ಯಾನ್ ಟ್ರೀಟ್. ಯಾಕೆಂದರೆ ವೈಟ್ ಪ್ಯಾಚು ಹೇಗೆ ಇವಾಗ ಒಂದು ಎಕ್ಸಿಮಾ ಆಗುತ್ತೆ ಅಥವಾ ಸಿಪ್ಪೆ ಥರ ಸುಳಿತಲ್ಲ, ಸೋರಿಯಾಸ್ ಇರುತ್ತೆ, ಅದೇ ಥರ ಇದನ್ನು ಇಟ್ಸ್ ಎ ಮೆಡಿಕಲ್ ಕಂಡೀಷನ್, ಇಟ್ ಇಸ್ ಎ ಸ್ಕಿನ್ ಅಲರ್ಜಿ, ವಿ ಕ್ಯಾನ್ ಡೆಫಿನೆಟ್ಲಿ ಟ್ರೀಟ್. ಸೊ ಇಲ್ಲಿ ಏನಾಗ್ತಾ ಇದೆ, ಅದು ಅಲರ್ಜಿ ಥರ ಆಗಿ ಆ ಕಲರ್ ಪ್ರೊಡ್ಯೂಸ್ ಮಾಡೋ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಇದೆ. ಸೊ ಯಾವಾಗ ಕೆಲವು ಸಲ ಡ್ಯಾಮೇಜ್ ಆಗುತ್ತೆ ಆವಾಗ ಕಲರು ಕಮ್ಮಿ ಪ್ರೊಡ್ಯೂಸ್ ಆಗುತ್ತೆ. ಅದೇ ಸೆಲ್ ಇರಿಟೇಟ್ ಆದರೆ ಬ್ಲ್ಯಾಕ್ ಕಲರ್ ಜಾಸ್ತಿ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಹೇರ್ ಡೈಯಿಂದ ಸ್ಕಿನ್ ಕಪ್ಪಾಗುತ್ತಲ್ಲ, ಅಲ್ಲಿ ಏನಾಗ್ತಾ ಇದೆ, ಸೆಲ್ ಸಾಯ್ತಾ ಇಲ್ಲ, ಸೆಲ್ ಏನಾಗ್ತಾ ಇದೆ, ಹೈಪರ್ ರಿಯಾಕ್ಟಿವ್ ಆಗ್ತಾ ಇದೆ. ಸೊ ಅವಾಗ ಅದು ಮೆಲನಿನ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿದೆ. ಸೊ ಈ ಲೂಕೋಡಾಮಾ ಅಂತೀವಲ್ಲ, ಅಥವಾ ವಿಟಿಲಿಗೋ ವೈಟ್ ಪ್ಯಾಚ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಆ ಮೆಲನಿನ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇದೆ. ಸೊ ಇಟ್ ಈಸ್ ಬೇಸಿಕ್ಲಿ ಅಲರ್ಜಿ ಕಂಟ್ರೋಲ್ ಮಾಡಿದ್ರೆ ಪ್ಯಾಚಸ್ ಇಂಪ್ರೂವ್ ಆಗುತ್ತಲ್ಲ, ಆ ಥರ. ಕೆಲವು ಸಲ ಏನು ಮಾಡ್ತೀವಿ ಅಂತಂದರೆ ಬರೀ ಇದಕ್ಕೆ ಸಪ್ಲಿಮೆಂಟ್ಸ್ ಅಷ್ಟೇ ಅಲ್ಲದೆ ಇದಕ್ಕೆ ಪ್ರೊಸೀಜರ್ಸ್ ಮಾಡ್ತೀವಿ ನಾವು. ಸೊ ಲೇಸರ್ ಮಾಡ್ತೀವಿ, ಎಕ್ಸೈಮರ್ ಲೈಟ್ ಥೆರಪಿ ಮಾಡ್ತೀವಿ, ಲೇಸರ್ಸ್ಗಳು ಮಾಡ್ತೀವಿ, ಆಮೇಲೆ ಫೋಟೋಥೆರಪಿ ಅಂತ ಮಾಡ್ತೀವಿ. ಇದನ್ನು ಮಾಡಿದಾಗ ಪ್ಯಾಚ್ ರಿಕವರ್ ಆಗಿಬಿಡುತ್ತೆ. ಹಾಗೂ ಆಗಲಿಲ್ಲ ಅಂದರೆ ವಿ ಕ್ಯಾನ್ ಡೆಫಿನೆಟ್ಲಿ ಡೂ ಮೆಲನೋಸೈಟ್ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಕಲರ್ ಪ್ರೊಡ್ಯೂಸ್ ಮಾಡೋ ಸೆಲ್ಸ್ನ ಒಂದು ಸ್ವಲ್ಪ ಅದು ಕಲ್ಚರ್ ಮಾಡಿ ಅದನ್ನು ಅಲ್ಲಿ ಹಾಕಿದ್ರೆ ಕಲರ್ ಇಂಪ್ರೂವ್ ಆಗುತ್ತೆ. ಸೊ ಈ ಯಾವುದೇ ಒಂದು ವಿಧಾನ ನಾವು ಬಳಸ್ಕೊಂಡು ನಾವು ಪಿಗ್ಮೆಂಟೇಷನ್ನ ಇಂಪ್ರೂವ್ ಮಾಡ್ಬೋದು.